ಬರ್ರಿ ಇವತ್ತಿನ ಮಿನಿ ಲಾಗ್ ಸ್ಟಾರ್ಟ್ ಮಾಡೋಣಂತ. ಏನಿಲ್ಲ, 5 ಮಿನಿಟ್ಸ್ ರೆಸಿಪಿ ಅಥವಾ ಬ್ಯಾಚುಲರ್ಸ್ ಖಾಲಿ ಪಲಾವ್ ಅಂತ ಹೇಳ್ಬೋದು. ಹೆಂಗೆ ಮಾಡ್ತೀನಿ ಏನಿಲ್ಲ ಅನ್ನೋದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತ ಹೋಗ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಯಾರ್ಯಾರು ಎಲ್ಲಿಂದ ನನ್ನ ವಿಡಿಯೋ ನೋಡತ್ತೀರಿ, ಆಮೇಲೆ ಎಲ್ಲಿವರೆಗೂ ನನ್ನ ವಿಡಿಯೋ ರೀಚ್ ಆಗತ್ತೈತೆ ಅನ್ನೋದು ನಂಗೆ ತಿಳ್ಕೊಬೇಕನ್ನೋ ಆಸೆ ಐತಿ. ಈ ವಿಡಿಯೋಗೆ ಕಮೆಂಟ್ ಆದರೂ ಮಾಡಿರಿ ಅಥವಾ ನಿಮ್ಮ ಲೊಕೇಶನ್ ಆದರೂ ಹಾಕಿ. ಹಂಗೆ ಈಗ ನಾ ಏನು ಐಟಮ್ ಮಾಡತ್ತೀನಲ್ಲ, ಇದಕ್ಕೇನು ಭಾಳ ಐಟಮ್ಸ್ ಬೇಕಾಗಂಗಿಲ್ಲ. ಈರುಳ್ಳಿ, ಹಸೆಕಾಯಿ, ಕೊತ್ತಂಬರಿ, ಪುದೀನ, ಕರಿಬೇವು, ತುಪ್ಪ, ಜಿಂಜರ್ ಪೇಸ್ಟ್, ಹಾಗೆ ತೊಳೆದಿಟ್ಕೊಂಡಿರೋ ಅಕ್ಕಿ ಬೇಕಾಗ್ತೈತಿ. ಇವಾಗ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ನಾನು ಅಕ್ಕಿನ ಮೊದಲು ವಾಶ್ ಮಾಡಿ ಇಟ್ಕೊಂಡೀನಿ. ಕುಕ್ಕರ್ ತೊಗೊಂಡು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು ನೀವು, ಇಲ್ಲ ಎರಡು ಸೇರಿಸಿ ಆದರೂ ಹಾಕ್ಕೋಬೋದು. ಅದಕ್ಕಾದ ನಂತರ ಈರುಳ್ಳಿ, ಹಸೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಒಂಚೂರು ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಜಿಂಜರ್ ಪೇಸ್ಟ್, ಈರುಳ್ಳಿ, ಹಸೆಕಾಯಿ ಎಲ್ಲ ಬೆಂದ ಮೇಲೆ ಒಂಚೂರು ಕೊತ್ತಂಬರಿ, ಕಸೂರಿ ಮೆಂತ್ಯ ಒಂದು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಮಸಾಲೆ ಐಟಮ್ ಏನು ಬೇಕಪ್ಪ ಅಂತಂದ್ರೆ ಒಂಚೂರು ಉಪ್ಪು, ಪಲಾವ್ ಮಸಾಲ, ಜೀರಾ, ಧನಿಯಾ ಪೌಡ್ರ್ ಹಾಗೂ ಅರಿಶಿಣ ಪುಡಿ. ಬೇಕಾದರೆ ಇದಕ್ಕೆ ನೀವು ಮ್ಯಾಗಿ ಪೌಡ್ರ್ ಸಹ ಹಾಕ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಮಸಾಲೆ ಅವೈಲೇಬಲ್ ಇದೆಯಲ್ಲ ಅದನ್ನು ನೀವು ಸೇರಿಸಿ ಮಾಡ್ಕೋಬೋದು. ಉಪ್ಪನ್ನ ರುಚಿಗೆ ತಕ್ಕಂಗೆ ಹಾಕೋರಿ. ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ತೊಳೆದಿಟ್ಕೊಂಡಿರ್ತೇವಲ್ಲ ರೈಸ್ನ ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು, ಆಮೇಲೆ ನೀವು ಎಷ್ಟು ಗ್ಲಾಸ್ ರೈಸ್ ತೊಗೊಂಡಿರ್ತೀರಲ್ಲ ಅದಕ್ಕೆ ತಕ್ಕಂತೆ ಅಷ್ಟು ಗ್ಲಾಸ್ ನೀರು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಂಡ್ರೆ ನಮ್ಮದು ಮಸಾಲೆ ರೈಸ್ ರೆಡಿ ಆಗ್ತೈತ್ರಿ. ಈ ರೆಸಿಪಿ ನೀವು ಮನ್ಯಾಗ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಯೂಶ್ವಲಿ ನಾನಂತರೂ ಬಿಸಿ ಅನ್ನನ ತುಪ್ಪದ ಜೊತೆ ತಿಂತೀನಿ. ನೀವು ಇದನ್ನು ತುಪ್ಪದ ಜೊತೆ ಆದರೂ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆ ಆದರೂ ತಿನ್ಬೋದು, ಹಂಗನೂ ತಿನ್ಬೋದು. ಟೇಸ್ಟ್ ಚೆನ್ನಾಗಿರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.